ಹಾಯ್ ಎವ್ರಿವನ್, ನಮಸ್ತೆ. ಇದು ಫ್ರೈಡೇ ವ್ಲಾಗು. ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಟೈಮ್ ಇರಲಿಲ್ಲ ನಿನ್ನೆ ಮೊನ್ನೆ ಎಲ್ಲ ಹಾಕೋದಕ್ಕೆ. ಹೊರಗೆ ಹೋಗಿದ್ವಲ್ಲ, ಸೊ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಎಡಿಟ್ ಮಾಡಿ ಹಾಕಿದ್ದೀನಿ. ಇಲ್ಲಿ ಫ್ರೈಡೇ ಮಾರ್ನಿಂಗ್ ನಾನು ಬ್ರೇಕ್ಫಾಸ್ಟ್ಗೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಚಪಾತಿಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ತುರಿದು ಕ್ಯಾರೆಟು ಮತ್ತು ಬೀಟ್ರೂಟ್ ಎರಡೂ ತುರಿದು ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತು. ಒಂದು ಬಾಣಲಿಗೆ ಎಣ್ಣೆ, ಅದಕ್ಕಾದಮೇಲೆ ಸಾಸಿವೆ ಹಾಕ್ಬಿಟ್ಟು ಹಾಗೆ ಕಡಲೆಬೇಳೆ ಹಾಕ್ಬಿಟ್ಟು ಕಡಲೆಬೇಳೆ ಸ್ವಲ್ಪ ಬ್ರೌನ್ ಆದಮೇಲೆ ನಾವು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರಿಬೇವು ಮೂರನ್ನು ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ತುರಿದಿಟ್ಕೊಂಡಿರೋ ಬೀಟ್ರೂಟ್ ಮತ್ತು ಕ್ಯಾರೆಟ್ ಎರಡನ್ನೂ ಹಾಗೆ ಹಾಕ್ಕೊತಾ ಇದ್ದೀನಿ. ನಾನು ಕ್ಯಾರೆಟ್ ಸ್ವಲ್ಪ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಇದ್ರ ಜೊತೆನೇ ಹಾಕ್ಕೊಂಡಿದ್ದೀನಿ ಅಷ್ಟೇ. ಟೇಸ್ಟ್ ಏನು ಚೇಂಜ್ ಆಗೋಲ್ಲ, ಸೇಮೇ ಇರುತ್ತೆ. ಹಾಗಾಗಿ ಹಾಕ್ಕೊಂಡಿದ್ದೀನಿ. ಎರಡನ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಬೇಯೋಕ್ಕೆ ಅಂತ ಬಿಟ್ಬಿಡೋಣ. ನನ್ನ ಪಲ್ಯ ಹಾಗೆ ಬೇಯಲಿ ಸ್ವಲ್ಪ ಹೊತ್ತು ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲೆ ಈ ಕಡೆ ಚಪಾತಿಗೆ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಈ ಕಡೆ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಪಲ್ಯ ಈ ಕಡೆ ಹಾಗೆ ಬೇಯ್ತಾ ಇತ್ತಲ್ಲ, ಅದನ್ನು ಸ್ವಲ್ಪ ತಿರುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ. ಹಾಗೆ ಇದರಲ್ಲಿ ನೋಡಿ ಆ ಬೀಟ್ರೂಟು ಕ್ಯಾರೆಟಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಕುಕ್ ಆಗುತ್ತೆ ಅದು. ಹಾಗೆ ಉಪ್ಪು ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳ್ಬಿಟ್ಟು ನಾನು ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಂಡು ಹಾಗೆ ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಬರೀ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದಿದ್ದು ಅಷ್ಟೇ ಅದಕ್ಕೆ. ಇವಾಗ ಬೀಟ್ರೋಟ್ಗೆ ಮತ್ತು ಕ್ಯಾರೆಟ್ಗೆ ಹಾಕ್ಕೊತಾ ಇದ್ದೀನಿ ಒಟ್ಟಿಗೆ ಉಪ್ಪನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇನ್ನೂ 1-2 ನಿಮಿಷ ಕುದಿಸಿದ್ರೆ ಅದು ಬೀಟ್ರೋಟ್ ಪಲ್ಯ ಫುಲ್ಲು ನೀರೆಲ್ಲ ಡ್ರೈ ಆಗೋ ಥರ ಸ್ವಲ್ಪ ಇದು ಮಾಡಿದ್ರೆ ಬೀಟ್ರೋಟ್ ಪಲ್ಯ ಕೂಡ ರೆಡಿ ಆಯಿತು. ನೋಡಿ ಈಗ ಆಗಿದೆ ಬೀಟ್ರೋಟ್ ಪಲ್ಯನೂ ಕರೆಕ್ಟ್. ಅದಕ್ಕೆ ಸ್ವಲ್ಪ ಅದು ನೀರಾಗಿ ಇರುತ್ತಲ್ಲ, ಅದು ಫುಲ್ಲು ಡ್ರೈ ಆಗೋ ಥರ ಸ್ವಲ್ಪ ಹಂಗೆ ಓಪನ್ ಮಾಡಿಬಿಟ್ಟು ಪ್ಲೇಟ್ನ ಮಾಡಿಕೊಂಡ್ರೆ ರೆಡಿ ಆಯಿತು. ನಾನು ಅದನ್ನು ಸೈಡ್ಗೆ ಇಟ್ಬಿಟ್ಟು ಹಾಗೆ ಈ ಕಡೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹಾಗೆ ಅಂದ್ಬಿಟ್ಟು ಚಪಾತಿ ಸಹ ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೀನಿ. ನಾನು ಈ ಸ್ಲ್ಯಾಬ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಲಟ್ಟಿಸ್ಕೊತೀನಿ. ನಮ್ಮನೇಲಿ ಮಣೆ ಇದೆ, ಆದರೂ ನಾನು ಆ ಮನೇಲಿ ಲಟ್ಟಿಸಲ್ಲ. ಆ ಮಣೆ ಸೌಂಡ್ ಬೇರೆ ಬರ್ತಾ ಇರುತ್ತೆ ನಾವು ಲಟ್ಟಿಸ್ತಾ ಇದ್ರೆ ಅಂತ ಹೇಳ್ಬಿಟ್ಟು ಲಟ್ಸೋಕ್ಕೆ ಹೋಗಲ್ಲ. ನಾನು ಸ್ಲ್ಯಾಬ್ನೇ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅದ್ರ ಮೇಲೆ ಲಟ್ಟಿಸ್ತೀನಿ. ಚೆನ್ನಾಗಿ ಬರುತ್ತೆ, ನಮ್ಗೆ ಅದೇ ಕಂಫರ್ಟಬಲ್ ಕೂಡ ಆಗೋಗ್ಬಿಟ್ಟಿದೆ. ಹಾಗೆ ನಾನಿಲ್ಲಿ ನಮ್ಮ ಹಸ್ಬೆಂಡಿಗೆ ಮಾತ್ರ, ಅವರು ಬೆಳಗ್ಗೆನೇ ಹೋಗ್ತಾರಲ್ಲ, ಸೊ ಅವ್ರಿಗೆ ಮಾತ್ರ ಚಪಾತಿ ಮಾಡಿ ಲಟ್ಟಿಸ್ಬಿಟ್ಟು ಕೊಡ್ತಾ ಇದ್ದೀನಿ. ಆಮೇಲೆ ಮಿಕ್ಕಿದೆಲ್ಲ ನಾವು ತಿನ್ನಬೇಕಾದ್ರೆ ಹಾಗೆ ಬಿಸಿ ಬಿಸಿ ಮಾಡ್ಕೊತೀವಿ ಅಷ್ಟೇ. ಇಲ್ಲಿ 2 ಚಪಾತಿ ಅವ್ರಿಗೆ ಅಂತ ಮಾಡಿಬಿಟ್ಟು ಬೇಯಿಸಿಕೊಳ್ತಾ ಇದ್ದೀನಿ. ಈ ತವ ನಮ್ಮ ಮನೇಲಿ ಹಳೇದು ಐರನ್ ತವ, ಇದರಲ್ಲಿ ಸುಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಚಪಾತಿ ಅಂತೂ ಅದು ಬೇರೆ ಟೇಸ್ಟೇ ಕೊಡುತ್ತೆ. ನಾವು ಎಷ್ಟೊತ್ತಿ ಅಬ್ಸರ್ವ್ ಮಾಡಿಬಿಟ್ಟು ಸುಟ್ಟಿದ್ದೀವಿ ಬೇರೆ ತವ ಇದಕ್ಕೂ ಕಂಪೇರ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಮಾರ್ನಿಂಗ್ ಇದು 7:30 ಆಗಿತ್ತು. ನಾನು ಆವಾಗ ಹೊರಗೆ ಬಂದೆ. ತುಂಬ ಮೋಡ ಬೇರೆ ಇತ್ತು ಅವತ್ತು. ಈಗ ಬೆಂಗಳೂರು ವೆದರೇ ಚೇಂಜ್ ಆಗೋಗಿದೆ. ಫುಲ್ಲು ಮೋಡ, ಒಂದಿನ ಬಿಸಿಲು ಎಲ್ಲ ಮಿಕ್ಸ್ ಆಗೋಗಿದೆ. ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಹಾಗೆ ನಾನು ಅವರು ಎದ್ದಾಗೇ ಒಟ್ಟಿಗೆ ಕಾಫಿ ಮಾಡೋದು ನಾನು. ಅವರು ಎದ್ದು ರೆಡಿ ಆಗಿಬಿಟ್ಟು ಕುಂತಿದ್ರು. ಹಾಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಟ್ಟಿಗೆ ಕಾಫಿ ಮಾಡ್ಕೊತಾ ಇದ್ದೀನಿ. ಹಾಗೆ ಬ್ರೇಕ್ಫಾಸ್ಟ್ ರೆಡಿ ಆಗಿತ್ತಲ್ಲ, ಅವರು ತಿನ್ಕೊಂಡು ಹೋಗ್ತಾರೆ ಮಾರ್ನಿಂಗ್ ಹೊತ್ತು, ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಹಾಕ್ಕೊಟ್ಟೆ. ಅವರು 8 o'clock ಆಗೋಗಿತ್ತು, ಅವ್ರಿಗೂ ಟೈಮ್ ಆಗಿತ್ತು ಆಫೀಸ್ಗೆ. ಸರಿ ಅಂತ ಹೇಳ್ಬಿಟ್ಟು ಅವರು ಹೊರಟರು. ಮತ್ತು ನಂಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸರಿ ಅಂದ್ಬಿಟ್ಟು ನೈಟಿಂದ ಪಾರ್ಕಿಗೆ ಹೋಗಿದ್ವಿ. 7:30 ಆಗಿತ್ತು. ಮಕ್ಕಳು ಕರ್ಕೊಂಡು ಹೋಗಿ ಬರೋಣ ಅಂತ ಹೋಗಿದ್ವಿ. ಅಲ್ಲಿ ಇಬ್ಬರು ಆಟ ಆಡಿಕೊಂಡು ಇದ್ದರು. ಹಾಗೆ ಆನ್ ದ ವೇ ನಾವೇನಾದರೂ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಡ್ಲಿ ಹಾಗೂ ಇದು ಎಲ್ಲ ಇರುತ್ತೆ, ಸ್ಟ್ರೀಟ್ ಫುಡ್ ಇದೆಯಲ್ಲ ವಿಜಯನಗರ, ಅಲ್ಲಿ ಹಾಗೆ ತಿನ್ಕೊಂಬರೋಣ ಅಂತ ಹೇಳ್ಬಿಟ್ಟು
ತಿನ್ಕೊಂಬಂದ್ವಿ. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು. ಬಾಯ್.